ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಷಾ ಲಕ್ಕೇಗೌಡ. ಈಗ ಹೆಡ್ಲೈನ್ಸ್. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಾಂಕೇತಿಕವಾಗಿ ಜೆಡಿಎಸ್ ಶಾಸಕರೊಂದಿಗೆ ನಾಮಪತ್ರ ಸಲ್ಲಿಕೆ. ಕ್ರಷರ್ ಜಾಗ ಸಂಪೂರ್ಣ ಸರ್ವೆಯಾಗಬೇಕು, ಅದರ ಲೋಪದೋಷಗಳನ್ನು ಎತ್ತಿ ಹಿಡಿದು ಸರಿಪಡಿಸಬೇಕು ಎಂದು ಶಾಸಕರು ಹೇಳಿದ್ದಾರೆ. ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸಂರಕ್ಷಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಪರದಾಡುತ್ತಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ವಿರುದ್ಧ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ವಾಗ್ದಾಳಿ. ಮತ್ತು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಜಿಲ್ಲಾಧಿಕಾರಿಗೆ ಎಚ್.ಡಿ. ದೇವೇಗೌಡ ನೋಟಿಸ್ ಜಾರಿ ಮಾಡಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ವಿನಯ್ ಗಾಂಧಿ ಹೇಳಿಕೆ. 2024ರ ಲೋಕಸಭೆಯ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ, ಶಾಸಕರಾದ ಎಚ್.ಡಿ. ರೇವಣ್ಣ, ಸಿ.ಎನ್. ಬಾಲಕೃಷ್ಣ, ಎಚ್.ಪಿ. ಸ್ವರೂಪ್, ಎ. ಮಂಜು ಅವರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಜಿಲ್ಲಾ ಚುನಾವಣಾಧಿಕಾರಿ ಸಿ. ಸತ್ಯಭಾಮ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಬೆಳಗಿನಿಂದಲೇ ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಪ್ರಜ್ವಲ್ ಅವರು ಶಾಸಕರಾದ ಬಾಲಕೃಷ್ಣ ಹಾಗೂ ಎ. ಮಂಜು ಕಾಲಿಗೆರೆಗೆ ಆಶೀರ್ವಾದ ಪಡೆದರು. ಇದಕ್ಕೂ ಮೊದಲು ಹರದನಹಳ್ಳಿಯಲ್ಲಿದ್ದ ಅಭ್ಯರ್ಥಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಸೂಚಕರ ಸಹಿ ಹಾಕಿಸಿಕೊಂಡು ಆಶೀರ್ವಾದ ಪಡೆದರು. ಗುರುವಾರ ಶುಭ ದಿನವೆಂದು ಕಾರಣಕ್ಕಾಗಿ ಸರಳವಾಗಿ ನಾಮಪತ್ರವನ್ನು ಪ್ರಜ್ವಲ್ ರೇವಣ್ಣ ಸಲ್ಲಿಸಿದರು. ಯಾವುದೇ ಗೊಂದಲವಾಗದಂತೆ ಶಾಂತಿ ಕಾಪಾಡಲು ಡಿಸಿ ಕಚೇರಿ ಸುತ್ತ 144 ಸೆಕ್ಷನ್ ಹಾಗೂ 5 ಜನರು ಮಾತ್ರ ಅಭ್ಯರ್ಥಿ ಜೊತೆ ಬರಲು ನಿರ್ಬಂಧ ಹೇರಲಾಗಿತ್ತು. ಇನ್ನು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಯಾವ ಜೆಡಿಎಸ್ ಕಾರ್ಯಕರ್ತರು ಆಗಮಿಸಿರಲಿಲ್ಲ. ನಾಮಪತ್ರ ಸಲ್ಲಿಸಿದ ನಂತರ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ದೇವರ ಮತ್ತು ದೇವೇಗೌಡರ ಹಿರಿಯರ ಶಾಸಕರ ಆಶೀರ್ವಾದದ ಜೊತೆ ಗುರುವಾರದಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಲಾಗಿದೆ. ಏಪ್ರಿಲ್ 4ರಂದು ಬೃಹತ್ ಸಭೆ ಮತ್ತು ರ್ಯಾಲಿ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲಾ ಮುಖಂಡರು ಹಾಗೂ ಈ ವೇಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವಿಜಯೇಂದ್ರ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಹಲವಾರು ಜನ ಬಿಜೆಪಿ ಮುಖಂಡರು ಜೊತೆ ಸೇರಿ ದೊಡ್ಡ ಮಟ್ಟದ ಮೆರವಣಿಗೆ ಮೂಲಕ ಬಂದು 2 ಸೆಟ್ ನಾಮಪತ್ರವನ್ನು ಸಲ್ಲಿಸಲಾಗುವುದು ಎಂದು ಹೇಳಿದರು. ಏನು ಒಂದು ಸಾಂಕೇತಿಕವಾಗಿ ನಾವು ನಾಮಪತ್ರನ ಸಲ್ಲಿಸುವಂಥ ಕೆಲಸನ ಮಾಡಿದ್ದೀವಿ. ನಮ್ಮ ಹಿರಿಯರ ಆಶೀರ್ವಾದದ ಜೊತೆ, ಹಿರಿಯರ ಶಾಸಕರುಗಳ ಆಶೀರ್ವಾದದ ಜೊತೆ ಸಾಂಕೇತಿಕವಾಗಿ ಇವತ್ತು ದೇವೇಗೌಡರವರ ಆಶೀರ್ವಾದನ ಪಡೆದು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದನ ಪಡೆಯುವಂಥ ಕೆಲಸನ ಮಾಡಿ ಇವತ್ತು ಸಾಂಕೇತಿಕವಾಗಿ ಇವತ್ತು ನಾಮಪತ್ರನ ಸಲ್ಲಿಕೆ ಮಾಡಿದ್ದೀವಿ. 4ನೇ ತಾರೀಕು ಒಂದು ಬೃಹತ್ ಸಭೆನ ಮುಖಾಂತರ ಮತ್ತು ರ್ಯಾಲಿ ಮುಖಾಂತರ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ಮುಖಂಡರುಗಳ ಯಡಿಯೂರಪ್ಪ ಸಾಹೇಬ್ರೂ ಕೂಡ ಬರ್ತಿದ್ದಾರೆ, ವಿಜೇಂದ್ರಣ್ಣನೂ ಬರ್ತಿದ್ದಾರೆ, ಹಾಗೂ ನಮ್ಮ ಕುಮಾರಣ್ಣ ಮತ್ತು ಎಚ್.ಡಿ. ದೇವೇಗೌಡರು ಸಾಹೇಬರು ಹಾಗೂ ಹಲವಾರು ಬಿಜೆಪಿ ನಾಯಕರುಗಳು ಎಲ್ಲರನ್ನೂ ಸೇರಿಸಿ ಅವತ್ತೊಂದು ದೊಡ್ಡ ಮಟ್ಟದ ರ್ಯಾಲಿನ ಮಾಡಿ ಅವತ್ತು ಇನ್ನ 2 ಸೆಟ್ ನಾಮಿನೇಷನ್ನ 4ನೇ ತಾರೀಕು ಹಾಕಂತ. ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರವರು ಮಾಜಿ ಸಚಿವರಾದ ಎ. ಮಂಜು, ಶಾಸಕರಾದ ಬಾಲಕೃಷ್ಣ ಹಾಗೂ ಎಚ್.ಪಿ. ಸ್ವರೂಪ್ ಅವರೊಂದಿಗೆ ಸೇರಿ ನಾಮಪತ್ರ ಸಲ್ಲಿಸಿದ್ದಾರೆ. ಏಪ್ರಿಲ್ 4ರಂದು ಇನ್ನೊಮ್ಮೆ ಬಿಜೆಪಿ ಪಕ್ಷದ ನಾಯಕರಾದ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಬಿಜೆಪಿ ಮುಖಂಡರೊಂದಿಗೆ ಮತ್ತು ಜೆಡಿಎಸ್ ಪಕ್ಷದ ನಾಯಕರಾದ ದೇವೇಗೌಡ, ಕುಮಾರಸ್ವಾಮಿಯೊಂದಿಗೆ ನಾಮಪತ್ರ ಸಲ್ಲಿಸಲಾಗುವುದು. ನನಗೆ ಹಾಗೂ ದೇವೇಗೌಡರಿಗೆ ಈ ಜಿಲ್ಲೆಯ ಜನ ಸಾಥ್ ನೀಡಿದ ಹಾಗೆ ಪ್ರಜ್ವಲ್ ರೇವಣ್ಣರಿಗೆ ಸಾಥ್ ನೀಡಿ ಆಶೀರ್ವಾದ ಮಾಡಬೇಕೆಂದು ಎಚ್.ಡಿ. ರೇವಣ್ಣ ಹೇಳಿದರು. ರೇವಣ್ಣವರು ಇವತ್ತು ನಮ್ಮ ಅರಕಲಗೂಡು ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳಾದಂಥ ಮಂಜಣ್ಣವರು, ಬಾಲಣ್ಣವರು, ಸ್ವರೂಪ್ ಪ್ರಕಾಶ್ ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಇವತ್ತು ನಾಮಿನೇಷನ್ ಫೈಲನ್ನು ಮಾಡಿದ್ದೀವಿ. ಮತ್ತು 4ನೇ ತಾರೀಕು ಎಲ್ಲ ಬಿಜೆಪಿ ಮುಖಂಡರು, ಜೆಡಿಎಸ್ ಮುಖಂಡರು ದೇವೇಗೌಡರ ಆಶೀರ್ವಾದದೊಂದಿಗೆ ಯಡಿಯೂರಪ್ಪ ಸಾಹೇಬರು ಬರ್ತೀನಿ ಇದ್ದಾರೆ, ವಿಜೇಂದ್ರ ಅವರು ಬರ್ತೀನಿ ಇದ್ದಾರೆ, ಅವರೆಲ್ಲರೂ ಸೇರಿಸಿ ನಮ್ಮ ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಮತ್ತೆ 4ನೇ ತಾರೀಕು ಮಾಡ್ತೀವಿ. ಇವತ್ತು ದಿನ ಚೆನ್ನಾಗಿದೆ ಅಂತೇಳಿ ಇದು ಮಾಡಿದ್ದೀವಿ. ಜಿಲ್ಲೆ ಎಲ್ಲ ಜನತೆಗೆ ಇವತ್ತು ಏನು ಸಹಕಾರ ಕೊಟ್ಟಿದ್ರಿ ದೇವೇಗೌಡರಿಗೆ, ನನಗೆ ಎಲ್ಲ ಅದೇ ರೀತಿ ಪ್ರಜೆಗಳಿಗೆ ಸಹಕಾರ ಕೊಡಬೇಕು ಅಂತ ನಾನು ಈಶ್ವರನ ಅನುಗ್ರಹದಿಂದ ಇವತ್ತು ಮದುವೆಯಾಗಿ ಈಶ್ವರನ ಅನುಗ್ರಹ ಮತ್ತು ಶಾರದಮ್ಮ ದೇವಿಯ ಅನುಗ್ರಹ, ಗುರುವಿನ ಆಶೀರ್ವಾದ. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಇಂದು ಪ್ರಜ್ವಲ್ ರೇವಣ್ಣರವರು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಕಾರ್ಯಕರ್ತರು ಯಾರೂ ಕೂಡ ಅನ್ಯತಾ ಭಾವಿಸಬಾರದು. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಸೇರಿ 4ರಂದು ನಾಮಪತ್ರ ಸಲ್ಲಿಸುತ್ತೇವೆ.
ಜಿಲ್ಲೆಯ ಜನತೆಯ ಆಶೀರ್ವಾದ ಮೈತ್ರಿ ಪಕ್ಷದ ಅಭ್ಯರ್ಥಿ ಮೇಲೆ ಇರಲಿ ಎಂದು ಮಾಜಿ ಸಚಿವ ಎ ಮಂಜು ಹೇಳಿದರು. ನೈತಿಕವಾಗಿ 16ನೇ ಲೋಕಸಭಾ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು BJP ಮತ್ತು ನಾವು ಸೇರಿ 4ನೇ ತಾರೀಕು ದಿನವನ್ನು ಏನು ನಿಗದಿ ಮಾಡಿದ್ದೀವಿ ಆ ನಿಗದಿಯಂತೆ ಆಗ್ತದೆ. ಬಹುಶಃ ಇದು ಕಾರ್ಯಕರ್ತರು ಯಾರು ಅಸಮಾಧಾನ ಪಡ್ಕೋಬಾರ್ದು. ಇವತ್ತು ಟೈಮು ಡೇಟನ್ನು ಕೇಳಿ ಆ ಡೇಟಿನ ಮುಖಾಂತರ ಇವತ್ತು ಹಾಕಿದ್ದೀವಿ. ಬಹುಶಃ ಕಾರ್ಯಕರ್ತರ ಆಶೀರ್ವಾದದೊಂದಿಗೆ 4th ಆಗ್ತೀವಿ. ತಮ್ಮೆಲ್ಲರ ಆಶೀರ್ವಾದ, ಜಿಲ್ಲೆಯ ಆಶೀರ್ವಾದ ನಮ್ಮ ಅಭ್ಯರ್ಥಿ ಮೇಲೆ ಇರಲಿ ಅಂತೇಳಿ ತಮ್ಮ ಈ ಮುಖಾಂತರ ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ. ಏಪ್ರಿಲ್ 4ರಂದು ಇನ್ನೊಮ್ಮೆ ಬಿಜೆಪಿ ಪಕ್ಷದ ನಾಯಕರುಗಳು ಹಾಗೂ ಜೆಡಿಎಸ್ ಪಕ್ಷದ ನಾಯಕರೊಂದಿಗೆ ನಾಮಪತ್ರ ಸಲ್ಲಿಸಲಾಗುವುದು. ಜಿಲ್ಲೆಯ ಸಮಸ್ತ ನಾಗರಿಕರ ಆಶೀರ್ವಾದ ಪ್ರಜ್ವಲ್ ರೇವಣ್ಣರ ಮೇಲೆ ಇರಲಿ ಎಂದು ಶಾಸಕ CN ಬಾಲಕೃಷ್ಣ ಹೇಳಿದರು. ಎನ್ಡಿಎ ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಮ್ಮೆಲ್ಲರೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. 4ನೇ ತಾರೀಕು BJP ಪಕ್ಷದ ನಾಯಕರುಗಳು ಹಾಗೂ ನಮ್ಮ JDS ಪಕ್ಷದ ನಾಯಕರುಗಳೊಂದಿಗೆ ಬೃಹತ್ ರ್ಯಾಲಿಯೊಂದಿಗೆ ನಾಮಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಒಂದು ಶುಭ ಗಳಿಗೆಯಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದ, ಈ ಜಿಲ್ಲೆಯ ಸಮಸ್ತ ಜನತೆಯ ಆಶೀರ್ವಾದ ಪ್ರಜ್ವಲ್ ರೇವಣ್ಣ ಅವರಿಗೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣನವರು ಎನ್ಡಿಎ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹಿರಿಯ ಶಾಸಕರು ಹೇಳಿದಂತೆ 4ರಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಾಗುವುದು. ಹಾಸನ ಕ್ಷೇತ್ರದ ಶಾಸಕರಾದ HP ಸ್ವರೂಪ್ ಹೇಳಿದರು. ಶುಭ ಸಂದರ್ಭದಂದು ಪ್ರಜ್ವಲ್ ರೇವಣ್ಣ ಅವರು ಎನ್ಡಿಎ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರನ ಸಲ್ಲಿಕೆ ಮಾಡಿದ್ದಾರೆ. ಹಿರಿಯರು ಮತ್ತು ನಮ್ಮ ಎಲ್ಲ ಶಾಸಕರು ಹೇಳಿದಂಗೆ 4ನೇ ತಾರೀಕು ಕಾರ್ಯಕರ್ತರ ಆಶೀರ್ವಾದದೊಂದಿಗೆ ಎಲ್ಲರೂ ಒಟ್ಟಿಗೆ ಸೇರಿ BJP ಮತ್ತು ನಾವು ಎಲ್ಲ ಮುಖಂಡರು ಮತ್ತು ಶಾಸಕರು ಎಲ್ಲರೂ ಸೇರಿ ಮತ್ತೊಮ್ಮೆ ನಾಮಪತ್ರನ 4ನೇ ತಾರೀಕು ಸಲ್ಲಿಕೆ ಮಾಡಿ. ಕಾಂಗ್ರೆಸ್ ಪಕ್ಷ ಸೇರಲು ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿರುವ ದೊಡ್ಡಮಗ್ಗೆ ಕೃಷ್ಣೇಗೌಡರ ವಿರುದ್ಧ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ವಾಗ್ದಾಳಿ ನಡೆಸಿದರು. ಕೊರಟಗೆರೆ ಗ್ರಾಮದಲ್ಲಿ ಆಯೋಜಿಸಿದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಂದ ಸ್ಥಾಪಿತವಾದ ಪಕ್ಷವಾಗಿದ್ದು, ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದು ಉತ್ತಮ ಆಡಳಿತ ನಡೆಸಿರುವುದು ಇತಿಹಾಸವಾಗಿದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಬೇಡಿಕೆ ಇಟ್ಟುಕೊಂಡಿದ್ದ ವ್ಯಕ್ತಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಎಸಗಿದ ವ್ಯಕ್ತಿ ಈಗ ಮತ್ತೆ ಕಾಂಗ್ರೆಸ್ ಪಕ್ಷ ಸೇರಲು ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ. ಇವರು ಈಗ ಪಕ್ಷ ಸೇರಲು ಪರದೆ ಹಿಂದೆ ಪ್ರಯತ್ನಿಸುತ್ತಿರುವುದು ಏಕೆ? ಕ್ರಷರ್ ಜಾಗ ಸಂಪೂರ್ಣ ಸರ್ವೆಯಾಗಬೇಕು, ಅದರ ಲೋಪದೋಷಗಳನ್ನು ಎತ್ತಿ ಹಿಡಿದು ಸರಿಪಡಿಸಬೇಕು ಎಂದು ಶಾಸಕರು ಹೇಳಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸಂರಕ್ಷಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಪರದಾಡುತ್ತಿದ್ದಾರೆ ಎಂದು ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದರು. ನನಗೆ ಕೆಟ್ಟ ಹೆಸರು ತರ್ಲಿಕ್ಕ, ಪಕ್ಷಕ್ಕೆ ಕೆಟ್ಟ ಹೆಸರು ತರ್ಲಿಕ್ಕ, ಅಥವಾ ನಿಮ್ಗೆಲ್ಲ ಮೊನ್ನೆ ನೋಡಿದಿರಿ, ಮಾಧ್ಯಮದ ಸ್ನೇಹಿತರು ಇಲ್ಲೇ ಇದ್ದೀರಿ, ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕ್ರಷರ್ ಏನ್ ನಡೀತಾ ಇದೆ, ಇವತ್ತು ಅದನ್ನ ಸರ್ವೆ ಮಾಡಬೇಕು, ಅಲ್ಲ ಆಗಿರ್ತಕ್ಕಂಥ ಏನು ದೌರ್ಜನ್ಯಗಳಿದೆ ಮತ್ತೆ ಏನು ವಂಚನೆಗಳಿದೆ ಅದನ್ನೆಲ್ಲ ಬಯಲಿಗೆಳಿತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕರು, ಹೌದಲ್ಲ? ಬಹುಶಃ ಅದರ ಬೈಕ್ ಏನಾದ್ರು ನಿಮ್ಮ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬರ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಅಂತ ಹೇಳಿ, ಇಲ್ಲ ನಿಮ್ದೇನಾರ ನನಗೆ ಜನ ಹೇಳ್ತಾ ಇರೋದು ಯಾವ್ದೋ ಬಿಲ್ಗಳು ಪೆಂಡಿಂಗ್ ಅವಂತೆ, ಅದನ್ನ ತಗೊಳಕ್ ಬರ್ತಾ ಇದ್ದಾರಾ? ಮತ್ತೊಂದಷ್ಟು ಜನ ಹೇಳ್ತಾ ಇದ್ದಾರೆ ಏನು ದಲಿತ ಕುಟುಂಬದ ಬಹಳಷ್ಟು ಜಮೀನುಗಳನ್ನ ಏನು ಹೇಳ್ತಾರದೇನು ಅದ್ರದ್ದು ಬಗ್ಗೆ ಇವತ್ತು ನಮ್ಮ ಸರ್ಕಾರ ಕಂತ್ರದವ್ರೆ ಆ ಜಮೀನುಗಳನ್ನ ಬಿಡಿಸಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆಯಲ್ಲ, ಅದ್ರ ಬೈಕ್ ಬರ್ತಾ ಇದ್ದೀರಾ? ಈಗ ಪುಟ್ಟದೊಂದು ಬ್ರೇಕ್ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುವುದು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು,
ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಫ್ಲೈ, ಆರ್ಟೆಡ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಹಾಸನಾಂಬ ಕಾರ್ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, LED ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಹೆಲೋ ಹಾಸನ್, ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ? ಅಥವಾ ಹಳೆ ಮೊಬೈಲ್ನ ಹೊಸ ಮಾಡೆಲ್ಗೆ ಅಪ್ಡೇಟ್ ಮಾಡಕ್ಕೆ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್. ಇದೇ ಪ್ರಪ್ರಥಮ ಬಾರಿಗೆ ವಿವೋ ಅವರ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ. ಇಲ್ಲಿ ವಿವೋ ಬ್ರ್ಯಾಂಡ್ನ ಎಲ್ಲ ತರಹದ ಮೊಬೈಲ್ ಮಾಡೆಲ್ಗಳು ಮತ್ತು ಆಕ್ಸೆಸರೀಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫಿನಾನ್ಸ್, TVS ಫೈನಾನ್ಸ್, HDB ಫೈನಾನ್ಸ್, IDFC ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ. ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಮೇಲೆ EMI ಸೌಲಭ್ಯ ಕೂಡ ಇರುತ್ತೆ. ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್, ಜಿಯೋ ಶೋರೂಮ್ ಹತ್ತಿರ, ಸಹ್ಯಾದ್ರಿ ಕಾಂಪ್ಲೆಕ್ಸ್, MG ರೋಡ್, ಹಾಸನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ 9008575836 ಮತ್ತು 9964223339. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯ
ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ್ ವಾರ್ತೆಗೆ ಸ್ವಾಗತ. ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಜಿಲ್ಲಾಧಿಕಾರಿಗೆ ನೋಟಿಸ್ ಜಾರಿ ಮಾಡಿಸಿರುವ HD ದೇವೇಗೌಡರ ನಡೆಗೆ ಕಾಂಗ್ರೆಸ್ ಮುಖಂಡ ವಿನಯ್ ಗಾಂಧಿ ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಹಾಸನ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿ ಶ್ರೀಮತಿ ಸತ್ಯಭಾಮರವರು ಕಳೆದ 8 ತಿಂಗಳಿಂದ ಈ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣನವರ ಅಣತಿಯಂತೆ ಮಾತ್ರ ಜಿಲ್ಲಾಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರಿಂದ ನಿಷ್ಪಕ್ಷವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು, ಅದು ಅಲ್ಲದೆ ಈ ಹಿಂದೆ ಕೋಲಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ಸಹೋದ್ಯೋಗಿಗಳೊಂದಿಗೆ ಅಗೌರವದಿಂದ ನಡೆದುಕೊಂಡಿದ್ದಾರೆ ಎಂದು HD ದೇವೇಗೌಡರ ಹೇಳಿಕೆ ರಾಜಕೀಯ ದುರುದ್ದೇಶದಿಂದ ಕೂಡಿರುತ್ತದೆ. ಅಲ್ಲದೆ ಫೆಬ್ರವರಿ 24 ಮತ್ತು ಮಾರ್ಚ್ 1ರಂದು ಆಯೋಜಿಸಿದ್ದ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ವಿವಿಧ ಇಲಾಖೆಗಳಿಂದ 16 ಲಕ್ಷ ಹಣವನ್ನು ವಸೂಲಿ ಮಾಡುತ್ತಾರೆ ಎಂಬ ಆರೋಪ ಮಾಡಿದ್ದು ಅಲ್ಲದೆ ಆಡಳಿತ ಪಕ್ಷದ ಏಜೆಂಟರಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ಸತ್ಯಕ್ಕೆ ದೂರವಾಗಿರುತ್ತದೆ ಎಂದು ಹೇಳಿದರು. ಕುಟುಂಬ ಅಧಿಕಾರಿಗಳನ್ನ ಯಾವ ರೀತಿ ನಡ್ಕೊಂಡ್ರು ಅನ್ನೋದು ಇಡೀ ಜಿಲ್ಲೆಯಲ್ಲಿ ಗೊತ್ತಿರ್ತಕ್ಕಂಥ ವಿಷಯ. ಮಾಧ್ಯಮದಲ್ಲಿ ಇಡೀ ಜಿಲ್ಲೆಯ ಜನತೆ ಗೊತ್ತಿದ್ದ ಎಲ್ಲ ವಿಷಯ ತಿಳಿದಿದೆ. ಈಗ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರ ಮೇಲೆ ಅವರು ಆಪಾದನೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶದಿಂದ. ಯಾಕೆಂದರೆ ಯಾವುದೇ ಉಳಿದಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಹೇಳ್ತಾರೆ 16 ಲಕ್ಷ ಹಣವನ್ನು ಅಧಿಕಾರಿಗಳಿಂದ ಎಲ್ಲ ಇಲಾಖೆಗಳಿಂದ ವಸೂಲಿ ಮಾಡಿ ಜನರಿಗೆ ಹಂಚಿದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ ಅವರ ಮೊಮ್ಮಗ ಪ್ರಜ್ವಲ್ ಅವರು 3ನೇ ತಾರೀಕು ಮಾರ್ಚ್ ಆವಾಗ ಏನು ಹೇಳ್ತಾರೆ ಅಂದರೆ ಹೇಳಿಕೆಯಲ್ಲಿ 4 ಕೋಟಿ ಕ್ರಷರು ಮತ್ತು ಗ್ರಾನೈಟ್ಗಳಿಂದ ತಗೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅಂತ ಈ ರೀತಿ ಹೇಳ್ತಾರೆ. ಅವರಲ್ಲೇ ಅವರ ಕುಟುಂಬದಲ್ಲೇ ಒಂದು ನಿಶ್ಚಿತವಾದಂಥ ಹೇಳಿಕೆ ಇಲ್ಲ. ಇದು ಎಷ್ಟು ಮಟ್ಟಿಗೆ ಜನರನ್ನ ದಾರಿ ತಪ್ಪಿಸೋಕ್ಕೆ ಮಾಡ್ತಾರೆ ಅನ್ನೋದು. ಮಾಜಿ ಪ್ರಧಾನಿಯಾದವರು, ಅವರು ಮಂತ್ರಿ ಆಗಿದ್ದಂಥವರು, ಮುಖ್ಯಮಂತ್ರಿ ಆಗಿದ್ದಂಥವರು, ದೇಶದ ಪ್ರಧಾನಿ ಆಗಿರ್ತಕ್ಕಂಥವರು. ಆಗ ಅವರು ಅಧಿಕಾರಿಗಳನ್ನ ಸರ್ಕಾರ ಅಂತ ಅಂದಾಗ ಅಧಿಕಾರಿಗಳು ಅವರ ಕೈ ಕೆಳಗೆ ಇರ್ತಕ್ಕಂಥದ್ದು. ಯಾವುದೇ ಕೆಲಸಗಳನ್ನ, ಯಾವುದೇ ಅಭಿವೃದ್ಧಿಗಳನ್ನ ಮಂಜೂರು ಮಾಡಬೇಕಾದ್ರೆ, ಅದು ಕಾರ್ಯಗತ ಮಾಡಬೇಕಾದ್ರೆ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಮುಖಾಂತರ ಮಾಡ್ತಕ್ಕಂಥದ್ದು. ಸಾರ್ವಜನಿಕರಿಗೆ ಅಭಿವೃದ್ಧಿ ಕಾರ್ಯಗಳಾಗಲಿ, ಕುಂದುಕೊರತೆಗಳಾಗಲಿ, ಯಾವುದೇ ಸಮಸ್ಯೆಗಳ ಬಗ್ಗೆ ಆಗಲಿ ಅಧಿಕಾರಿಗಳು ಮಾಡ್ತಕ್ಕಂಥದ್ದು ಅದು ಸಹಜ, ಅದು ಪ್ರಕ್ರಿಯೆ. ಅದನ್ನು ಮುಚ್ಚಿಟ್ಟು ಸಚಿವರ ಕೈಗೊಂಡಾಗಿ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆ ನಡೆದಾಗ ರೇವಣ್ಣವರು ಅವ್ರ ಕುಟುಂಬದವರು ರಿಗ್ಗಿಂಗ್ ಮಾಡಿ ಅದನ್ನು ಈಗ ಹೈಕೋರ್ಟ್ನಲ್ಲಿ ಅದು ತೀರ್ಪು ಬಂದಿದೆ. ರಿಗ್ಗಿಂಗ್ ಮಾಡಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಅದ್ರ ಮೇಲೆ ಅಪೀಲ್ ಹೋಗಿದ್ದಾರೆ. ಅದು ಯಾವ ಗಳಿಗೆಯಲ್ಲಿ ಬೇಕಾದರೂ ಈಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಡಿಸ್ಕ್ವಾಲಿಫಿಕೇಶನ್ ಆಗ್ತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿ ತೂಗು ಕತ್ತಿನಲ್ಲಿ ನೇತಾಡ್ತಾ ಇದೆ. ಅದರ ಜೊತೆಗೆ ಮತ್ತೆ ಆ ಒಂದು ಹಿನ್ನೆಲೆ ಗೊತ್ತಿರ್ತಕ್ಕಂಥವ್ರು ಈಗ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ. ಹಿಂದಿಂದಲೂ ಮಾಡ್ಕೊಂಡೇ ಬಂದಿದ್ದಾರೆ. ಹಿಂದಿಂದಲೂ ಅವರು ರಿಗ್ಗಿಂಗ್ ಮಾಡೋದು, ಮೊದಲೆಲ್ಲ ಬ್ಯಾಲೆಟ್ ಇದ್ದಾಗ ಅವರೇ ಒತ್ತಿಟ್ಟು ಹಾಕೋದು. ಈಗಲೂ ಅದನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಿದರ್ಶನ ನ್ಯಾಯಾಲಯನೇ ತೀರ್ಪು ಕೊಟ್ಟಿದೆ, ಹೈಕೋರ್ಟ್, ಉಚ್ಚ ನ್ಯಾಯಾಲಯ. ಅದಕ್ಕೆ ಅಪೀಲ್ ಹೋಗಿದ್ದಾರೆ. ಅದು ತಾತ್ಕಾಲಿಕ. ಅದು ಮುಂದಿನ ದಿನಗಳಲ್ಲಿ ಅದು ತೀರ್ಪನ್ನ ನಾವೆಲ್ಲರೂ ನೋಡ್ತೇವೆ. ಇಡೀ ದೇಶದ ಜನತೆನೇ ನೋಡುತ್ತೆ. ಇಂಥ ಸಂದರ್ಭದಲ್ಲಿ ಒಬ್ಬರು ಮಾಜಿ ಪ್ರಧಾನಿಯಾಗಿದ್ದಂಥವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ತಮ್ಮ ಕುಟುಂಬದ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಾರ್ವಜನಿಕರಿಗೆ ಒಳ್ಳೆಯದಲ್ಲ. ಈಗ ಜಿಲ್ಲಾಧಿಕಾರಿಗಳು ಎಷ್ಟು ಮಟ್ಟಿಗೆ ಜನರ ಇದನ್ನ ಅಹವಾಲುಗಳನ್ನ ಕೇಳ್ತಾರೆ ಅಂದರೆ 8 ರಿಂದ 9 ಗಂಟೆ ರಾತ್ರಿಯಲ್ಲಿ
ಜನಗಳ ಸಮಸ್ಯೆಗಳು ಕೇಳಿ ಸ್ಥಳೀಯ ಅಧಿಕಾರಿಗಳಿಗೆ ಅಲ್ಲೇ ಅವರ ಕಾರ್ಯಗಳನ್ನು ಮಾಡ್ತಕ್ಕಂಥ ಪ್ರವೃತ್ತಿ ನಡೀತಾ ಇದೆ. ಇವ್ರು ಹೇಳ್ದಂಗೆ ಇವ್ರು ಕೈಗೊಂಬೆ ಆಗಿದ್ರೆ ಅವ್ರಿಗೆ ಸಭಾಷಿಗೆ ಹೇಳ್ತಿದ್ರು. ಇಂಥದ್ದೆಲ್ಲ ನಡೆದಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ, ಖಡಾಕಡಿ ಫೀರ್ ಸಾಬ್, ಆಲಿಂ ಪಾಷಾ, ಲಕ್ಷ್ಮೀಶ್, ಹೇಮಂತ್ ಉಪಸ್ಥಿತರಿದ್ದರು. ದಕ್ಷ, ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾಧಿಕಾರಿ ಸತ್ಯಭಾಮ ಅವರನ್ನು ಕನಿಷ್ಠ 4 ವರ್ಷಗಳ ಕಾಲವಾದರೂ ಇಲ್ಲಿಯೇ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡುವಂತೆ ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಘಟನಾ ಸಂಚಾಲಕ ಆರ್ ಮರಿ ಜೋಸೆಫ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭೆ ಚುನಾವಣೆ ಪ್ರಯುಕ್ತ ವರ್ಗಾವಣೆ ಮಾಡದೆ ಅವರನ್ನೇ ಮುಂದುವರಿಸಬೇಕೆಂದು ಚುನಾವಣಾ ಆಯೋಗಕ್ಕೆ ದಲಿತ ಹಾಗೂ ಆದಿವಾಸಿ ಬುಡಕಟ್ಟುಗಳ ಸಂಘಟನೆಗಳ ಮೂಲಕ ಕೋರುತ್ತಿದ್ದು, ಹಾಸನ ಜಿಲ್ಲೆಗೆ ಬಂದ 8 ತಿಂಗಳಿನಿಂದ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜಿಲ್ಲಾಧಿಕಾರಿಯನ್ನು ಸರ್ಕಾರವು 8 ವರ್ಷಗಳ ಅವಧಿಯವರೆಗೂ ವರ್ಗಾವಣೆ ಮಾಡದೆ ಅವರನ್ನೇ ಮುಂದುವರಿಸಿದರೆ ದಲಿತರ ಮತ್ತು ಆದಿವಾಸಿ ಬುಡಕಟ್ಟು ಸಮುದಾಯದವರ ಭೂಮಿ ಸಮಸ್ಯೆಗಳು, ಸ್ಮಶಾನದ ಭೂ ಸಮಸ್ಯೆಗಳು, ವಸತಿ ಸಮಸ್ಯೆಗಳು ಸೇರಿದಂತೆ ಈ ಸಮುದಾಯದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಕ್ಷ ಜಿಲ್ಲಾಧಿಕಾರಿಗಳನ್ನು ಚುನಾವಣಾ ಆಯೋಗವು ವರ್ಗಾವಣೆ ಮಾಡಬಾರದೆಂದು ನಮ್ಮ ಸಂಘಟನೆಗಳ ಮುಖಂಡರು ಮೂಲಕ ಕರ್ನಾಟಕ ಚುನಾವಣಾ ಆಯೋಗದ ಆಯುಕ್ತರಿಗೆ ಕಳಕಳಿಯ ಮನವಿ ಮಾಡುತ್ತಿರುವುದಾಗಿ ಹೇಳಿದರು. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಸತ್ಯಭಾಮ ಅವರನ್ನ ಚುನಾವಣೆ ಮುಗಿಯುವವರೆಗೆಲ್ಲ ಕನಿಷ್ಠ 4 ವರ್ಷಗಳ ಕಾಲ ರಾಜ್ಯ ಸರ್ಕಾರ ಯಾವುದೇ ರೀತಿಯ ವರ್ಗಾವಣೆ ಮಾಡಬಾರ್ದು ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಚುನಾವಣೆ ಆಯೋಗಕ್ಕೂ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಈ ಜಿಲ್ಲೆಗೆ ಬಂದು 8 ತಿಂಗಳ ನಂತರ ತುಂಬಾ ಜಿಲ್ಲಾಡಳಿತವನ್ನ ತುಂಬಾ ಚುರುಕಾಗಿ ಕಾರ್ಯರೂಪ ತರ್ತಿದ್ದಾರೆ. ತುಂಬಾ ಚುರುಕಾಗಿ ಕಾರ್ಯರೂಪ ತರಬೇಕಾದ್ರೆ 26 ಇಲಾಖೆಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಅವರು ಸ್ವಲ್ಪ ಜೋರ್ ಮಾಡಿ ಹೇಳೋದು, ಕೆಲಸ ತಗೊಳ್ಳೋದು, ಅದಕ್ಕೆ ಸರ್ವಸಾಮಾನ್ಯ ಇದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು 2-3 SC ಮೀಟಿಂಗ್ ಅಲ್ಲಿ ನಾವು ಒಂದು ಸದಸ್ಯರಿದ್ವಿ. ಅದರಲ್ಲೂ ಸಹ ಅಷ್ಟೇನೆ, ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಬರೋ ಹೊತ್ತಿಗೆ ದಲಿತರದ್ದು ಹಿಂದುಳಿದದ್ದು ಸಮಸ್ಯೆಗಳು ಯಾವುದೂ ಅಷ್ಟು ಹುಡುಕಬಾರ್ದು. ಭೂಮಿ ಸಮಸ್ಯೆ ಆಗಲಿ, ಯಾವುದೇ ಸಮಸ್ಯೆ ಆಗಲಿ, ಈ ಸಮಾಜ ಕಲ್ಯಾಣಕ್ಕೆ ಜವಾಬ್ದಾರಿ ಇರುತ್ತೆ. 26 ಇಲಾಖೆ ಅಧಿಕಾರಿಗಳು ಸರಿಯಾಗಿ ಭಾಗವಹಿಸಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ವಹಿಸಿ ಅವ್ರ ಮೇಲೆ ನೋಟಿಸ್ ಕೊಡಿ ಎಂದು ಎಷ್ಟು ಸಲ ತಾಕೀತು ಮಾಡಿದ್ದಾರೆ. ಇಲ್ಲ ಅಂತ ಮತ್ತೆ ಯಾವ್ಯಾವ ಅಧಿಕಾರಿಗಳು ಸರಿಯಾಗಿ ತಪ್ಪಿಸ್ಕೊಳ್ತಾ ಇದ್ರು ಮತ್ತೆ ಕೆಲಸ ಮಾಡ್ತಿಲ್ಲ ಅಂತ ಮೇಲೆ ಜೋರಾಗಿ ಸಿಟ್ಟಾಗಿ ಬೈದಿದ್ದಾರೆ. ಉದ್ದೇಶ ಏನಂದ್ರೆ, ಜಿಲ್ಲಾಡಳಿತ ಚುರುಕಾಗಬೇಕಾದ್ರೆ ಅವ್ರಿಗೆ ಕೇಳಬೇಕು, ಜೋರು ಮಾಡಲೇಬೇಕು. ಅದನ್ನ ನಾವು ಇಲ್ಲ ಅನ್ನೋದು. ನಾವು ಕೆಲವೊಂದು ಟೈಮ್ ಯಾರು ಇಲ್ಲಿಗಲ್ ಆಗಿದ್ದವಂತವನ್ನ ಇಲ್ಲ ಇಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಮಾಡಿದ್ರೆ ಕಾನೂನಾತ್ಮಕವಾಗಿದ್ರೆ ಖಂಡಿತವಾಗ್ಲೂ ಮಾಡ್ಕೊಡಕ್ಕೆ ಅವರೆಲ್ಲ ತಯಾರಿರ್ತಾರೆ. ಬಟ್ ನಮ್ಗೆ ಅನ್ಸಿದ್ದೇನೆ ಅಂತ ಹೇಳಿದ್ರೆ, ನಾವು ನೋಡಿದಾಗ 8 ತಿಂಗಳಿಂದ 2-3 ಮೀಟಿಂಗ್ ಅಲ್ಲಿ ತುಂಬಾ ಪಾರದರ್ಶಕವಾಗಿ ದಕ್ಷತೆಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನ ನಾವು ಇದು ನನ್ನ 32ನೇ ಸರ್ವಿಸಲ್ಲಿ 32 ವರ್ಷದ ದಲಿತ ಚಳವಳಿ ಸರ್ವಿಸಲ್ಲಿ ನಾವು ಫಸ್ಟ್. ಏನಕ್ಕೆ ಅಂತ ಹೇಳಿದ್ರೆ, ಅಂಗಡಿಹಳ್ಳಿ ಸಮಸ್ಯೆ ಸುಮಾರು ವರ್ಷದಿಂದ ಇತ್ತು, ಜೀದ್ಗಾರ್ ಸಮಸ್ಯೆ ಸುಮಾರು ವರ್ಷದಿಂದ ಇತ್ತು. ಯಾವ್ಯಾವ ನೆನೆಗುಂದಿ ಬಿದ್ದಂತ ಸಮಸ್ಯೆಗಳಿತ್ತು. ಈಗ ಫಾರ್ ಎಕ್ಸಾಂಪಲ್ ನಮಗೆ 70 40 ವರ್ಷ ಆಯಿತು. ಬಂದ್ಮೇಲೆ ಒಂದೇ ಸಕ್ಕತ್ ಕ್ಲಾಸ್ ತಗೊಂಡ್ರು. ಇಷ್ಟು 30-40 ವರ್ಷ ಇಟ್ಕೊಂಡ್ರೆ ನಮ್ಗೆ ನಾಚಿಕೆ ಆಗಬೇಕು. ನಾವು ಸಂಬಳ ತಗೋತೀವಿ, ನಮ್ಗೆ ಎಲ್ಲ ವ್ಯವಸ್ಥೆ ಇದೆ. ಬಟ್ ಒಂದು ಆಸ್ಪತ್ರೆಗೆ ಅವ್ರು ಇಟ್ಕೊಂಡು ಅಲ್ಲಾಡಿಸ್ತಿರಲ್ಲ. ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇಂಥ ಕೆಲಸ ಮಾಡಿದಂತ ಅಧಿಕಾರಿಗಳನ್ನ ನಾನು ನಿಜಕ್ಕೂ ಇಲ್ಲಿಂದ ನೋಟಿಸ್ ಕೊಡ್ತೀವಿ, ಅದ್ರ ಮೇಲೆ ಶಿಸ್ತು ಕ್ರಮ ವಹಿಸ್ತೀವಿ ಅಂತ ಅಧಿಕಾರಿಗಳನ್ನ ನಾವು ಸ್ವಾಗತ ಮಾಡ್ತೀವಿ. ಕೆಲಸಗಳಾಗಲಿ. ಎರಡನೇ ಏನಂತಂದ್ರೆ, ಚುನಾವಣಾ ಸಂದರ್ಭದಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತ ಅಧಿಕಾರಿನ ವರ್ಗಾವಣೆ ಮಾಡಿದ್ರೆ ಅದು ಚುನಾವಣಾ ಆಯೋಗಕ್ಕೂ ಒಳ್ಳೆ ಹೆಸರು ಬರಲ್ವೇನೋ ಅನ್ಸುತ್ತೆ. ಯಾಕಂತ ಹೇಳಿದ್ರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರು, ದಕ್ಷತೆಯಿಂದ ಕೆಲಸ ಮಾಡೋಂಥವ್ರನ್ನ ಚುನಾವಣಾ ಆಯೋಗದ ಆಯುಕ್ತರು ದಯಮಾಡಿ ನಾವು ಎಲ್ಲರೂ ಸಂಘಟನೆ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅವರಿಗೆ ಈ ವಯಸ್ಸಿಗೆ ಚುನಾವಣೆ ಕೆಲಸಗಳು ಮುಗಿಯುವವರೆಗೂ ಅವರು ಇನ್ನು ಇದೇ ರೀತಿ ಮುಂದುವರಿಸಲಿ. ಪತ್ರಿಕಾಗೋಷ್ಠಿಯಲ್ಲಿ ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ಆದಿವಾಸಿ ಬಿರ್ಸಾ ಮುಂಡಾ, ಯುವ ಸೇನೆ ರಾಜ್ಯ ಸಂಚಾಲಕ ನವೀನ್ ಸದಾ, ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಹಳುವಾರೆ, ಜಿಲ್ಲಾ ಅಕ್ಕಿಪಿಕ್ಕಿ ಮೂಲ ಬುಡಕಟ್ಟು ಅಭಿವೃದ್ಧಿ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಸತ್ಯರಾಜ್ ಉಪಸ್ಥಿತರಿದ್ದರು. ಸಚಿವ ಶಿವರಾಜ್ ಎಸ್ ತಂಗಡಿಯವರ ತಾಯಿಯನ್ನು ಹೀಯಾಳಿಸಿ ಅಪಮಾನ ಮಾಡಿರುವ ಬಿಜೆಪಿಯ ಸಿಟಿ ರವಿ ಅವರು ಕೂಡಲೇ ಕ್ಷಮೆ ಕೇಳಬೇಕು.
ಇಲ್ಲವಾದರೆ ಜಿಲ್ಲೆಗೆ ಬಂದಾಗ ಕಪ್ಪು ಪಟ್ಟಿ ಪ್ರದರ್ಶಿಸಿ ಬಹಿಷ್ಕರಿಸುವುದಾಗಿ ಅಖಿಲ ಕರ್ನಾಟಕ ಬೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಸ್ ಮಂಜಪ್ಪ ಎಚ್ಚರಿಸಿದರು. ಆ ಸಚಿವರ ತಾಯಿ ಬೇರೆ ಅಲ್ಲ, ಇವ್ರ ತಾಯಿ ವಯಸ್ಸು ಬೇರೆ ಅಲ್ಲ ಅಂತ ಒಬ್ಬ ಹೆಣ್ಣುಮಕ್ಕಳಿಗೆ ಇವರು ಇಂಥ ಹೀನಾಪದ ಫಲಿಸಿರೋದು ಬೋವಿ ಸಮಾಜ, ಕರ್ನಾಟಕದ ಬೋವಿ ಸಮಾಜ ಕಡಾಖಂಡಿತವಾಗಿ ಖಂಡಿಸ್ತಾ ಇದೆ. ಈ ವಿಚಾರದಲ್ಲಿ ರವಿ ಅವರು ಸಮಾಜದ ಕ್ಷಮೆ ಕೇಳಬೇಕು, ಕರ್ನಾಟಕ ರಾಜ್ಯದಲ್ಲಿ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹೆಣ್ಮಕ್ಳು ಕೈಯಲ್ಲಿ ಪೊರಕೆ ಹಿಡ್ಕೊಂತಾರೆ, ಒಂದ್ ಕೈ ಪೊರಕೆ ಒಂದ್ ಕೈ ಮಸಿ ಹಿಡ್ಕೊಂತಾರೆ. ಅದನ್ನ ನಾವು ಈ ಒಂದು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಾನ್ಯರೇ, ನಿಮ್ಮ ಸಂಸ್ಕೃತಿ, ನಮ್ಮ ಸಚಿವರ ಸಂಸ್ಕೃತಿ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ಮ ಸಂಸ್ಕೃತಿ ಏನಂತ ಇದೆ? ಈ ಹಿಂದೆ ವಿಷಯದಲ್ಲಿ ಅಮಾಯಕ ಯುವಕರನ್ನ ಸಾಯಿಸಿದ್ರಿ ಆಕ್ಸಿಡೆಂಟ್ ಮಾಡಿ, ಅದನ್ನ ಬೇರೆಯವ್ರ ತಲೆ ಮೇಲೆ ಹಾಕಿದ್ರಿ. ಈ ರೀತಿ ಎಲ್ಲ ಕೆಟ್ಟ ಪದಗಳನ್ನ ಬಳಸಿ ಯಾರನ್ನ ಓಲೈಕೆ ಮಾಡೋಕ್ಕೋಸ್ಕರ ಬಳಸ್ತಾ ಇದೀರಿ ಪದಗಳನ್ನ. ಈ ಪದಗಳು ಬಳಸಿ ಈಗ ನಿಮ್ಮ ಪಕ್ಷದಲ್ಲಿ ನೀವು ಏನಾಗಿದ್ದೀರಿ? ಮಂತ್ರಿ ಸ್ಥಾನ ಕಳ್ಕೊಂಡ್ರಿ, ಕಾರ್ಯದರ್ಶಿ ಸ್ಥಾನ ಕಳ್ಕೊಂಡ್ರಿ, ಒಂದು MP ಟಿಕೆಟ್ ಇಲ್ಲ, ಮೂಲೆ ಗುಂಪಾಗಿ ಬಿದ್ದಿದ್ದೀರಿ. ಇನ್ ಮುಂದೆ ಯಾರಾದ್ರೂ ಎಚ್ಚೆತ್ಕೊಂಡು ಬಳಸ ಪದಗಳನ್ನ ಇನ್ನೊಬ್ಬರ ಸಂಸ್ಕೃತಿ ಬಗ್ಗೆ ಮಾತಾಡೋದು ತಾವು ಬಳಸ ಪದಗಳನ್ನ ಸರಿಯಾಗಿ ಬಳಸಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೋವಿ ಸಮಾಜ ಕಷ್ಟಪಟ್ಟು ದುಡಿಯುವಂತ ಸಮಾಜ. ಈ ಸಮಾಜದನ್ನ ನೀವು ಎದುರಾಕೊಂಡ್ರಿ ಅಂದ್ರೆ ನಾವು ಕಲ್ಲನ್ನ ಪುಡಿ ಮಾಡಕ್ಕೂ ಸಿದ್ಧ ಇದ್ದೀವಿ. ಬೇರೆ ರೀತಿ ಅದನ್ನ ನಾವು ಅರ್ಥ ಆಗ್ತಾರಲ್ಲ, ದಯವಿಟ್ಟು ಹೇಳ್ತಾ ಇದ್ದೀವಿ, ತಕ್ಷಣದಲ್ಲೇ ನೀವು ಆ ತಾಯಿ ಕ್ಷಮೆ. ಪತ್ರಿಕಾಗೋಷ್ಠಿಯಲ್ಲಿ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷ ಸಂದೀಪ್, ಭೋವಿ ಪರಿಷತ್ ಯುವ ಅಧ್ಯಕ್ಷ ಕೇಶವಮೂರ್ತಿ, ಸಮಾಜದ ಮುಖಂಡ ಅಣ್ಣಪ್ಪ, ಸೋಮಶೇಖರ್, ರವಿಕುಮಾರ್ ಉಪಸ್ಥಿತರಿದ್ದರು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಉತ್ತಮ ಜೀವನ ರೂಪಿಸಿಕೊಳ್ಳಬಹುದು ಎಂದು ಕಾಲೇಜು ಪ್ರಾಂಶುಪಾಲರಾದ ತಾರಾದೇವಿ ತಿಳಿಸಿದರು. ಅರಕಲಗೂಡು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಬುಧವಾರ ಆಯೋಜಿಸಿದ 2023-24ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ವೇದಿಕೆ, ಎನ್ಎಸ್ಎಸ್, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಾಧನೆಯಿಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಹಾಗಾಗಿ ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಬುದ್ಧ, ಬಸವಣ್ಣ ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಟೇಬಲ್ ಟೆನ್ನಿಸ್ ಇದೆ. 20,000 ಕೊಟ್ಟು ನಮಗೆ ಟೇಬಲ್ ಟೆನ್ನಿಸ್ ಕಲಿಸ್ತೀವಿ. ಆ ಟೇಬಲ್ ಟೆನ್ನಿಸ್ ಇರ್ಬೋದು, ಕಬಡ್ಡಿ ಇರ್ಬೋದು, ಎಲ್ಲ ನಿಮ್ಗೆ ಯಾವ ಸ್ಪೋರ್ಟ್ಸ್ ಆಸಕ್ತಿ ಇದೆ ಅದರಲ್ಲಿ ನೀವು ಮುಂದೆ ಬರ್ಬೋದು. ಅದಕ್ಕೆ ಪೂರಕವಾದಂತಹ ಒಂದು ಸಹಕಾರ, ಪ್ರೋತ್ಸಾಹವನ್ನ ನಾವು ನಮ್ಮ ಕಾಲೇಜಿನ ಕಡೆಯಿಂದ ನಾವು ಮಾಡ್ತೀವಿ. ಕೇವಲ ಸ್ಪೋರ್ಟ್ಸ್ ಅಷ್ಟೇ ಇಲ್ಲ, ಕಾಲೇಜಲ್ಲಿ ಸ್ಕೌಟ್ ಅಂಡ್ ಗೈಡ್ಸು, NSS, ಕಲ್ಚರಲ್, ರೆಡ್ ಕ್ರಾಸ್, ಈ ಎಲ್ಲಾ ಕಮಿಟಿಗಳು ಕೂಡ ಆಕ್ಟಿವ್ ಆಗಿದೆ. ಈ ಎಲ್ಲಾ ಕಮಿಟಿಗಳಲ್ಲಿ ಇರುವಂತಹ ಸಂಚಾಲಕರು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಮಿಟಿಗಳ ಸದುಪಯೋಗವನ್ನ, ಅವಕಾಶವನ್ನ ನೀವು, ಅದರಲ್ಲಿ ಸಿಗುವಂತ ಅವಕಾಶವನ್ನ ನೀವು ಸದ್ಬಳಕೆ ಮಾಡ್ಕೋಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಪಠ್ಯ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನೀವು ತೊಡಗಿಸಿಕೊಳ್ಳೋದ್ರಿಂದ ನೀವು ಜೀವನದಲ್ಲಿ ಮುಂದೆ ಬರ್ಬೋದು. ಕಾಲೇಜಿಗೆ ಹೋಗುವ ಅಷ್ಟೇ ಅಲ್ಲ, ಕಾಲೇಜಿನ ಇದರ ಹೊರತಾಗಿಯೂ ಕೂಡ ಜೀವನ ಇದೆ. ಹಾಗಾಗಿ ನೀವು ಕಾಲೇಜಿಗಿರ್ಬೋದು, ನಿಮ್ಮ ಊರಿಗಿರ್ಬೋದು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ಕೊಡ್ಬೇಕು ಅಲ್ವಾ? ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನ ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಹಾಗಾಗಿ ನಾವು ಮಹಾತ್ಮ ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಬುದ್ಧ, ಬಸವಣ್ಣ ಇವರ ಎಲ್ಲ ಒಂದು ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ಸಮಾಜಕ್ಕೆ ಅಥವಾ ನಿಮ್ಮ ಊರಿಗೆ ಅಥವಾ ದೇಶಕ್ಕೆ ಏನಾದರೂ ನಿಮ್ಮ ಕೈಲಾದಂತ ಒಂದು ಸಣ್ಣ ಕೊಡುಗೆಯನ್ನ ನೀಡಿ ಅಂತ ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ AR ಬಾಲಾಜಿ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರು ದೇವಾನಂದ ವರಪ್ರಸಾದ್, ಹಿರಿಯ ಪತ್ರಕರ್ತರಾದ ಶಂಕರ್, ವಿಜಯ್ ಕುಮಾರ್ ಹಾಜರಿದ್ದರು. ಕೊನೆಯದಾಗಿ ಹೆಡ್ಲೈನ್ಸ್. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಾಂಕೇತಿಕವಾಗಿ ಜೆಡಿಎಸ್ ಶಾಸಕರೊಂದಿಗೆ ನಾಮಪತ್ರ ಸಲ್ಲಿಕೆ.
ಕ್ರಷರ್ ಜಾಗ ಸಂಪೂರ್ಣ ಸರ್ವೆಯಾಗಬೇಕು, ಅದರ ಲೋಪದೋಷಗಳನ್ನು ಎತ್ತಿ ಹಿಡಿದು ಸರಿಪಡಿಸಬೇಕು ಎಂದು ಶಾಸಕರು ಹೇಳಿದ್ದಾರೆ. ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸಂರಕ್ಷಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಪರದಾಡುತ್ತಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ವಿರುದ್ಧ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ವಾಗ್ದಾಳಿ ಮತ್ತು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಜಿಲ್ಲಾಧಿಕಾರಿಗೆ ಎಚ್.ಡಿ. ದೇವೇಗೌಡ ನೋಟಿಸ್ ಜಾರಿ ಮಾಡಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ವಿನಯ್ ಗಾಂಧಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.